इन्नू मुंदे अभी पिक्चर बहुत बाकी है अभी 100 रील का है वो। स्वागत है आप सभी का R1 न्यूज़ में। मैं आपके साथ साबिर मुकाशी। ಅದನ್ನು ಅವರಿಗೆ ತಾವು ಕೇಳಬೇಕು ಯಾಕೆ ಬಿಟ್ಟರು ಅನ್ನೋದನ್ನು। ಇದನ್ನು ವರದಿ ನನ್ನ ಹತ್ರ ಇದೆ। ಈಗ ಪರಿಸ್ಥಿತಿ ಅತಿ ಹೆಚ್ಚು ಇವತ್ತು ತಿಕೋಟ, ಬಾಬಾನಗರ, ಬಿಜ್ಜರಿಗಿ, ಇನ್ನುಳಿದ ಎಲ್ಲ ಹಳ್ಳಿಗಳು ತಿಕೋಟ ಹೋಬಳಿಯಲ್ಲಿ ಬರ್ತಕ್ಕಂಥದ್ದು, ಅಲ್ಲಿ ಪರಿಸ್ಥಿತಿ ಏನದ ಅದನ್ನು ಅವಲೋಕನೆ ಮಾಡಬೇಕು। ಯಾಕೆ ಮಾಡಿಲ್ಲ? ತಿಕೋಟ ಹೋಗೋದಿಲ್ಲ ಅವ್ರು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಯಾರ। ಒಂದು ಪೇಪರ್ನಲ್ಲಿ ನೋಡಿದೆ ನಾ ಬೆಳಿಗ್ಗೆ, ಆ ಪೇಪರ್ ಈಗ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ, ಅವ್ರಿಗೆ ಇನ್ನೊಂದು ಸಲ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತೀನಿ ಅದನ್ನು। ಯಾಕಂದರೆ ಎಲ್ಲರೂ ಕೈಗೊಂಬಾಗಿ ಬಿಟ್ಟಾರೆ ಈಗ, ಥ್ರೋಟ್ ಜಿಲ್ಲಾ ಎಲ್ಲ ಮೇನ್ ಅಧಿಕಾರಿಗಳು ಕೈಗೊಂಬಾಗಿ ಕೆಲಸ ಮಾಡತ್ತಾರೆ। ನಮ್ಮ ಸರ್ಕಾರ ಇದ್ದಾಗ ನಾವು ಎಲ್ಲರಿಗೆ ಸರಿಸಮಾನತೆಯನ್ನು ಕೊಡ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಕ್ಷ। ಬಟ್ ಇವರು ನನ್ನ ಮನವಿ ಏನದ, ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಅರ್ಪಿಸ್ತೀನಿ, ಅದನ್ನು ಮಾಡಿದ್ರು ಸರಿ ಅದ, ಮಾಡಲಿಲ್ಲ ಅಂದ್ರೆ ಮುಂದೆ ನಮ್ಮ ಪಕ್ಷದ ನಾಯಕರ ಜೊತೆ ನಾನು ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತಗೋತೀನಿ। ಅವ್ರು ಹೇಳಿದ್ರು NDRF ಒಂದು ಮಾನದಂಡದ, ಆ NDRF ಮಾನದಂಡ ಕೇಂದ್ರ ಸರ್ಕಾರ ನಿಯತ್ ಮಾಡಿದ್ರು। ಆ NDRF ಪ್ರಕಾರ ಅಲ್ಲಿ ಬಂದರೆ ಕೊಡ್ತಾರೆ, ಬರೋದು ಕೊಡೋದಿಲ್ಲ। ಅಲ್ಲಿ ಮಾನದಂಡ ಪೂರ್ಣ ಆಗಿದ್ರು ಕೊಟ್ಟು ಅದು ತಪ್ಪಾಗ್ತದೆ, ಆಮೇಲೆ ಕನ್ಸಿಡರ್ ಆಗೋದಿಲ್ಲ ಅನ್ನುವಂಥದ್ದು ಅವ್ರದ್ದು ಅಧಿಕಾರಿಗಳು ಹೇಳಿಕೆ ನೋಡಿ। NDRF ನಮ್ಮ ಸೆಂಟ್ರಲ್ ಗೌರ್ಮೆಂಟದ್ದು, ಸೆಂಟ್ರಲ್ ಗೌರ್ಮೆಂಟಿದ್ದು ಇರ್ಬೋದು, ಇಲ್ಲ ಅಂತ ನಾನು ಹೇಳಂಗಿಲ್ಲ। ಯಾಕೆ ಬಬಲೇಶ್ವರ ಕಾನ್ಸ್ಟಿಟ್ಯೂನ್ಸಿನ ಹಾಕ್ಕೊಂಡ್ರೆ ಮುಗಿದು ಹೋಗಿಬಿಡ್ತಿತ್ತಲ್ಲ। ಈಗ ಬಬಲೇಶ್ವರ ಬರ್ತಕ್ಕಂಥದ್ದು, ಈಗ ಯಾವಾಗಲೂ ಮಳೆ ಬರಬೇಕಾದ್ರೆ ಒಂದು ವಿಚಿತ್ರ ಅಂದ್ರೆ ಪರಮಾತ್ಮನ ಸೃಷ್ಟಿ ನಮ್ಮ ಸಾರವಾಡ ಇದೆಯಲ್ಲ, ಆ ಈಶ್ವರಪ್ಪನ ಗುಡಿದಿಂದ ಸಾರವಾಡ ಡೋಣಿ ತನಕ ಮಳೆ ಆಗ್ತದೆ, ಮುಂದೆ ಡೋಣಿ ಮಳೆ ಆಗಂಗಿಲ್ಲ। ಇವತ್ತು ಇಲ್ಲಿ 4 ಕುತ್ತಲ್ಲಿ ಮಳೆ ಆಗ್ತದೆ, ಇಲ್ಲಿ ಹೊರಗೆ ಗೇಟ್ನಾಗ ಮಳೆ ಇರೋಂಗಿಲ್ಲ। ಅದೇನು ದೇವ್ರ ಸೃಷ್ಟಿ ಅದ, ಯಾರ ಕೈಯಿಂದ ಅಲ್ಲ ಅದು। ಎಲ್ಲ ಉಸ್ತುವಾರಿ ಸಚಿವರು ಹೇಳ್ತಿರೋದು ಇಲ್ಲಿಂದ ಬಬಲೇಶ್ವರ ಮತಕ್ಷೇತ್ರದಲ್ಲಿ ನೀರಾವರಿ ಮಾಡಬೇಕು, ಅದಕ್ಕಾಗಿ ಅದನ್ನು ಒಂದು ಸ್ವಲ್ಪ ಕಾದು ನೋಡ್ರಿ, ಅದನ್ನು ಮುಂದೆ ನಾನು ಹೇಳ್ತೀನಿ ಅದ್ರ ಬಗ್ಗೆ। ಈಗ ಫಾರ್ಮರ್ಸ್ ತಗೊಂಡು ಡೆಮಾನ್ಸ್ಟ್ರೇಷನ್ ಮಾಡ್ತೀನಿ ಸಮಿತಿ ಮುಂದೆ ಅಲ್ಲ, ಅದನ್ನೇ ಒಂದು ಸ್ವಲ್ಪ ನಮ್ಮನ್ನೆಲ್ಲ ನಾಯಕರ ಜೊತೆ ಮಾತಾಡಿ ನಾಳೆ ಅವ್ರು ಬಂದ ಮೇಲೆ ಹಾಂ ಪ್ರೊಟೆಸ್ಟ್ ಮಾಡ್ತೀರಿ ಅಂತ ಎಲ್ಲ ಈಗ ನೋಡಿ, ನಾನು ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ಅಧಿಕಾರಿಗಳು ಏನು ಅದನ್ನು ತೀರ್ಮಾನ ತಗೋತಾರೋ ಅದನ್ನು ನೋಡ್ತೀನಿ, ಅದು ಮುಂದಿಂದ ನಮ್ಮ ನಾಯಕರ ಜೊತೆ ಮಾತಾಡಿ ಚರ್ಚೆ ಮಾಡ್ತೀನಿ, ಇವತ್ತೇ ಮಾಡ್ತೀನಿ ಸರ್। ಕೈಗೊಂಬೆ ಆಗಿದ್ರೆ ಅಂತಿದೆ, ಕೈಗೊಂಬೆ ಆದ್ರೆ ಅವ್ರು ಹೇಳ್ದಂಗೆ ಕೇಳಬೇಕಲ್ಲ, ತಿಕೋಟನ್ನು ಸೇರಿಸ್ಬಿಟ್ರೆ ಸೇರಿಸಬಹುದಾಯ್ತಲ್ಲ, ಬಿಡುದು ಅರ್ಥ ಏನು? ಮತ್ತು ಕೈಗೊಂಬೆ ಆದ್ರೆ ಅಧಿಕಾರಿಗಳು ಅವ್ರ ಮಾತು ಕೇಳಬೇಕಲ್ಲ, ತಿಕೋಟ ಹಂಗೆ ಈಸಿಯಾಗಿ ಸೇರಿಸ್ಬೋದಿಲ್ಲ, ಬಿಡುದು ಅಗತ್ಯ, ಅದು ಲಾಜಿಕ್ ಅರ್ಥ ಆಗತ್ತಿಲ್ಲ। ಕೈಗೊಂಬೆಗೆ ಇವತ್ತು ಜಿಲ್ಲಾ ಕೈಗೊಂಬೆಗೆ ನಡೆದವರು ಹೇಳುತ್ತೆ ಸರ್, ಕೈಗೊಂಬೆ ಆದ್ರೆ ಅಲ್ಲ ಸೇರಿಸ್ಬೇಕಾಗಿತ್ತು, ಯಾಕೆ ಸೇರಿಸಿಲ್ಲ? ಅವ್ರ ಉದ್ದೇಶ ಏನು ಇಟ್ಕೊಂಡು ಮಾಡಿರ್ಬೇಕು। ಈಗ ನಮ್ಮ ಕಾರ್ಯಕರ್ತರು ಹೋಗ್ತಾರೆ ಅಲ್ಲಿ, ಯಾರೋ ಟಿಕೋಟ ಟೋಟಲ್ ನನಗೆ ಇವತ್ತು 70-80 ಸಾವಿರ ಓಟ್ ಬಿದ್ದಾವೆ, ನೀ BJP ಮಾಡಿ ನಿಂದೇನು ಕೆಲಸ ಅದ? ಕಾಂಗ್ರೆಸ್ನವ್ರಿಗೆ ಅವ್ರಿಗೆ ಬೈತಾರೆ, ಇವ್ರಿಗೆ ಬೈತಾರೆ, BJP ಬಂದ್ರೆ ಒಳಗೆ ನಮ್ಮ ಗೇಟ್ನಾಗ ಕರ್ಕೊಬೇಡ ಅಂತ ಹೇಳ್ತಾರೆ। ಈಗ ಆದಿಲ್ ಶಾಹಿ ನಮ್ಮ ಬಿಜಾಪುರ ಸುತ್ತ ಕೋಟಿಗೋಡಿ ಕಟ್ಟಿಟ್ಟಾನ, ಏನು ಕೋಟಿಗೋಡಿ ಮ್ಯಾಗ ನಾನು ಆದಿಲ್ ಶಾಹಿ ನಾನು ಮಾಡಿನಂತೇನು ಹೆಸರು ಹಾಕೊಂಡಾನ? ನಿಮ್ಮ ಕಡೆ ರಾಜಕೀಯ ದುರುದ್ದೇಶ ಅದಂತೀರಿ? ನನ್ನ ಕಡೆ ರಾಜಕೀಯ, ಅವ್ರ ಕಡೆ ನಿಮ್ಮ ಪ್ರಕಾರ ರಾಜಕೀಯ ದುರುದ್ದೇಶ ಅದನ್ನೆಲ್ಲ ನಿಮ್ಗೆ ಗೊತ್ತದಲ್ಲ, ನನ್ನ ಬೈಲಿ ಯಾಕೆ ತಗೋತೀರಿ? ನಿಮಗೇನು ಗೊತ್ತಿಲ್ಲ? ಅದಕ್ಕೂ ಉತ್ತರ ನಾನು ಇನ್ನೊಂದು ಸ್ವಲ್ಪ ದಿವಸನೇ ಕೊಡ್ತೀನಿ। ನಾನು ಇಷ್ಟೇ ಹೇಳಿಕ್ಕೆ ಬಯಸ್ತೀನಿ, ಈಗ ಇನ್ನು ಮುಂದೆ ಅಭಿ ಪಿಕ್ಚರ್ ಬಹುತ್ ಬಾಕಿ है अभी 100 रील का है वो। ಈಗ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಮಾಡ್ತೀನಿ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ। ಇಲ್ಲ ನಾ ತಂಡ ಬಂದಿದ್ದನ್ನು ಅವ್ರನ್ನ ಕರ್ಕೊಂಡು ಹೋಗಿ ಅದು ಪರಿಶೀಲನೆ ಮಾಡ್ತೀನಿ ಅಂತ ಅಂದ್ರೆ ಅವ್ರು TP ಬಂದದ, ಈಗ ಜಿಲ್ಲಾಧಿಕಾರಿಗಳು TP ಬಂದದ, ಅದನ್ನು ನೋಡೋಣ, ಅದ್ರ ಮ್ಯಾಗ ಏನಾಗ್ತದೆ ಮುಂದಿನ ಮಾಡ್ತೀನಿ। ಈಗ ಎಕ್ಕುಂಡಿಗೆ ಹಾಕ್ಯಾರ, ಈಗ ಒಂದೊಂದು ಕೆರೆಗೆ ನೀರು ಬಂದಾವ, ಒಂದೊಂದು ಕೆರೆಗೆ ನೀರು ಬಂದಿಲ್ಲ। ಈಗ ಎಕ್ಕುಂಡಿ ಕೆರೆಗೆ ನೀರು ಅದಾವೆ, ಈ ಬಬಲೇಶ್ವರ ಕೆರೆಗೆ ನೀರು ಬಂದಾವೆ। ಇದು ನಮ್ಮ ಪೂರ್ವ ಏನು ಮಾಡಿದ ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ಮಾಡಿದ ಕೆರೆ ತುಂಬ ಯೋಜನೆ, ಈಗ ಉಳ್ಕದ ಕಡೆಗೆ ಹೋಗ್ಬೇಕಾಗಿತ್ತಲ್ಲ, ಹೋಗಿಲ್ಲ।
ಅವರು ಎಂ ಕೆ ಪಾಟೀಲ್ ಡಿಮಾಂಡ್ ಮಾಡ್ಯಾರಲ್ಲ, ಇದು ರಿಪೋರ್ಟ್ ಇದು ಮಾಡ್ರಿ ಅಂತ ಅವ್ರು ಡಿಕ್ಲೇರ್ ಮಾಡ್ರಿ, ಖುದ್ ಡಿಕ್ಲೇರ್ ಅನೌನ್ಸ್ ಮಾಡ್ಯಾರಲ್ಲ. ಎಲ್ಲಿ ಯಾರು ಮಾಡ್ಯಾರ? ರಾಜ್ಯ ಸರ್ಕಾರಕ್ಕೆ ಬರ್ದಾರ ಬರ್ದ್ರೆ ಹೇಳ್ಯಾರ, ಒಫಿಷಿಯಲಿ ಹೇಳ್ಯಾರ. ಯಾಕೆ ಬಿಟ್ಟಿರಿ ನನ್ಗೆ ಗೊತ್ತಾದ್ರೆ ಅದು ಬಿಡಬಾರ್ದಿತ್ತು, ಅದನ್ನ ಯಾಕೆ ಸೇರಿಸಿಲ್ಲ ಅಂತೇಳಿ ಪತ್ರ ಬರ್ದಾರ. ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಬರ್ದಾರ ಅಂತ ಅವ್ರು ಹೇಳಿದಾರೆ. ಅಗ್ರಿಕಲ್ಚರ್ ರೆವಿನ್ಯೂ ಮಿನಿಸ್ಟರ್ಗೆ ನಾನು ಮಂತ್ರಿ ಇದ್ನಂದ್ರೆ ಅದಕ್ಕೆ ಉತ್ತರ ಕೊಡ್ತಿದ್ದೆ, ಅಲ್ಲ MLA ಇದ್ರೂ ಉತ್ತರ ಕೊಡ್ತಿದ್ದೆ. ತಮಗೆ ಬೇಕಾಗಿದ್ದನ್ನು ಮುಂದೆ ಕೂತು ಕೈ ಹಿಡಿದು ಮಾಡ್ಕೊಂಬರ್ತಾರೆ. ತಮಗೆ ಬೇಕಾಗಿದ್ದನ್ನು ಕೈ ಹಿಡಿದು ಇದನ್ನು ಮಾಡ್ಕೊಂಬರ್ತಾರೆ. ಇದ್ಯಾಕೆ ಆಗೋದಿಲ್ಲ? ಪತ್ರ ಕೊಟ್ಟು ಕಾಟಾಚಾರಕ್ಕೆ ಪತ್ರ ಕೊಟ್ಟು ಜನರಿಗೆ ಮೋಸ ಮಾಡೋದನ್ನು ಯಾಕೆ? ನೀವು ಕೂತ್ರೆ ನಿಮ್ಗೆ ಅಧಿಕಾರ ಅದ. ಮುಖ್ಯಮಂತ್ರಿಗಳು ನಿಮ್ಮ ಅಗದಿ ಬಲಗೈ ಬಂಟ್ರು ಅವರು. ನಮ್ಮ ಕನ್ನಡ ಬಿಜಾಪುರ ಭಾಷೆದಾಗ ಹೇಳ್ಬೇಕಂದ್ರೆ ಅವ್ರು ಮನಸ್ಸು ಮಾಡಿದ್ರೆ ಏನಾಗೋದಿಲ್ಲ. ಯಾಕಾಗೋದಿಲ್ಲ? ಯಾವ ಆಗಿಲ್ಲ. ಇದ್ಯಾಕಾಗೋದಿಲ್ಲ? ಕಾಟಾಚಾರಕ್ಕೆ ಮಂದಿಗೆ ತೋರಿಸೋ ಪತ್ರ ಕೊಟ್ಟು ಇದನ್ನು ನೆವ ಮಾಡಿ ಪತ್ರಿಕೆ ಹೇಳಿಕೆ ಕೊಡೋದು ಬೇಡ. ಇದು ಅದು ಅವ್ರಿಗೆ ಕೇಳ್ಬೇಕಲ್ಲ, ನನಗೆ ಕೇಳೋದು ನಾನು ಹೇಳಿ. ಹಾಂ, ಅದನ್ನು ನಾನು ಹೇಳಿದ್ನಲ್ಲ, ಇನ್ನೂ ಬಾಕಿ ಅದನ್ನು ಬ್ಯಾಲೆನ್ಸ್ ಒಮ್ಮೆ ಹೇಳಿಬಿಟ್ರೆ ಹೆಂಗೆ ಆಗ್ತದೆ? ಅದು ನಿಮ್ಮ ಪ್ರಕಾರ ರಾಜಕೀಯ ದುರುದ್ದೇಶ ಐತಿ ಪಕ್ಕ? 100%. ರಾಜಕೀಯ ದುರುದ್ದೇಶ ಹಿನ್ನೆಲೆಯಲ್ಲಿ ಮಾಡ್ಯಾರ. ಹೌದು. ಅಂದ್ರೆ ನಿಮ್ಮ ಕಾರ್ಯಕರ್ತರಿಗೆ ಏನು ಲಾಭ? ನಮ್ಮ ಕಾರ್ಯಕರ್ತರತ್ತಲ್ಲ, ಇಡೀ ನನ್ನ ಕ್ಷೇತ್ರದಾಗ ಎಲ್ಲ ಕಾರ್ಯಕರ್ತರು ಹೋಟೆಲ್ ಲಿಸ್ಟ್ನಾಗ ಎಷ್ಟು ಜನ ಅದಾರ ಎಲ್ಲರೂ ನನ್ನವರೇ ಅದಾರ. ಅಂದ್ರೆ ನಿಮ್ಗೆ ಓಟ್ ಮಾಡಿದವ್ರಿಗೆ ಏನು ಲಾಭ ಆಗಬಾರ್ದು ಅಂತ ಆ ಉದ್ದೇಶ? ಹಂಗಿಲ್ಲ. ನೀವು ಅದನ್ನು ಕೆದರಬೇಡ್ರಿ. ಅದು ನೀವು ಹಂಗೆ ನನ್ನ ಕಾರ್ಯಕರ್ತಲ್ಲ, ಇಡೀ ಕ್ಷೇತ್ರ ಬಗ್ಗೆ ಚಿಂತನೆ ಮಾಡಾಕತ್ತೀನಿ ನಾನು. ನಮ್ಮ ಕಾರ್ಯಕರ್ತರ ಬಗ್ಗೆ ಚಿಂತನೆ ಮಾಡಾಕತ್ತಿಲ್ಲ. ನಮ್ಮ ಕಾರ್ಯಕರ್ತರು ಯಾವಾಗಲೂ ಗಟ್ಟಿ ಮುಟ್ಟಾಗಿ ನಿತ್ಯ ಬಿಟ್ಟರೆ ನನ್ನ ಹಿಂದೆ. ಇವತ್ತು 80,000 ಓಟ್, ಇವತ್ತು 8 ಗ್ಯಾರಂಟಿ ಬಂದರೂ ಎದಕ್ಕೂ ನನಗೆ ಆಗಿಲ್ಲ. ಮತ್ತೆ ಎಲ್ಲ ರೈತರೇ ಬಾರ್ದು ಅನ್ನುವಂಥ ನಿಮ್ದು ಏನು ಹಂಗೆ ಅದೇನಂತಾರಲ್ಲ, ಅದಕ್ಕೆ ಏನು ಯಾವ ಭಾಷೆ ಹೇಳ್ಬೇಕ್ರಿ ಅದು? ಅಶೋಕನ ಕಡೆ ಕೇಳಿ ಹೇಳ್ಬೇಕಾಕೈತಿ ನಾನು. ಗೌಡ್ರು ಕೆಲವಷ್ಟೇ ಕೇಳ್ತಾರೆ, ನೀವು ಕೇಳಂಗೆ ಭಾಳ